ಇನ್ನು ಭಗವಂತನೇ ಬಂದರೂ ಬೆಂಗಳೂರನ್ನ ಸರಿ ಮಾಡೋಕೆ ಸಾಧ್ಯವಿಲ್ಲ ಅಂತ ಡಿಕೆ ಹೇಳಿರೋದು ಸಂಚಲನ ಸೃಷ್ಟಿ ಮಾಡಿದೆ. ವಿಪಕ್ಷ ನಾಯಕರು ಇದರ ಮೇಲೆ ಆರೋಪಗಳ ಸುರಿಮಳೆಗೆತ್ತಿದ್ದಾರೆ. ಸಚಿವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇದರ ಮಧ್ಯೆ ಬಹಳ ಮಹತ್ವದ ಬೆಳವಣಿಗೆ ಅಂದ್ರೆ ಗ್ರೇಟರ್ ಬೆಂಗಳೂರು ವರದಿ ಸಲ್ಲಿಕೆಗೆ ಸಿದ್ಧತೆ ನಡೆದಿದೆ. ಡಿಕೆ ಭಗವಂತನ ಮಾತಿಗೆ ರಾಮಲಿಂಗಾರೆಡ್ಡಿ ಸಮರ್ಥನೆ. 1,40,00,000 ಜನಸಂಖ್ಯೆ, 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರುವಂತಹ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡಲಿಕ್ಕೆ ಸಾಧ್ಯ. ಕೇಳಿದ್ರಲ್ಲ, ಬೆಂಗಳೂರಿನ ಕುರಿತು ಡಿಕೆ ಆಡಿದ್ದ ಇದೇ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ನ ಕಾಲು ಕಟ್ಟಿ ಹಾಕಲು ಯತ್ನಿಸುತ್ತಿವೆ. ಈ ಮಧ್ಯೆ ಸಚಿವ ರಾಮಲಿಂಗಾರೆಡ್ಡಿ ಡಿಕೆ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಜನಸಂಖ್ಯೆಗಿಂತ ಹೆಚ್ಚು ವಾಹನ ರಿಜಿಸ್ಟ್ರೇಷನ್ ಆಗಿವೆ ಅಂತ ಹೇಳಿದ್ದಾರೆ. ವಾಹನಗಳ ರಿಜಿಸ್ಟ್ರೇಷನ್ ನಮ್ಮಲ್ಲೇನು ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವಾಹನಗಳು ಬೆಂಗಳೂರು ನಗರದಲ್ಲಿ. ಆ ದೃಷ್ಟಿಯಿಂದ ಶಿವಕುಮಾರ್ ಅವರು ಹೇಳಿರಬೇಕು. ಗ್ರೇಟರ್ ಬೆಂಗಳೂರು ವರದಿ ಸಲ್ಲಿಕೆಗೆ ರೆಡಿ. ಸೋಮವಾರ ಸ್ಪೀಕರ್ಗೆ ವರದಿ ಸಲ್ಲಿಸಲಿರುವ ಸಮಿತಿ. ಡಿಸಿಎಂ ಡಿಕೆ ಹೇಳಿಕೆ ಸಂಚಲನ ಸೃಷ್ಟಿ ಮಾಡ್ತಿರುವ ಬೆನ್ನಲ್ಲೇ ಗ್ರೇಟರ್ ಬೆಂಗಳೂರು ವರದಿ ಸಲ್ಲಿಕೆಗೆ ರೆಡಿ ಆಗಿದೆ. ವಿಷಯ ಏನಂದ್ರೆ, ಕಳೆದ ವರ್ಷ ಜುಲೈನಲ್ಲಿ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಲಾಗಿತ್ತು. ಇದಕ್ಕೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದವು. ಹೀಗಾಗಿ ವಿಧೇಯಕವನ್ನ ಪರಾಮರ್ಶಿಸಿ ವರದಿ ನೀಡಲು 14 ಸದಸ್ಯರ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿ ರಚಿಸಲಾಗಿತ್ತು. ಶಾಸಕ ರಿಜ್ವಾನ್ ಅರ್ಷದ್ ಇದರ ನೇತೃತ್ವ ಹೊತ್ತಿದ್ರು. ಇದರಂತೆ ಸಮಿತಿ ಜನರಿಂದ ಸಲಹೆ ಪಡೆದು ವರದಿ ಸಿದ್ಧಪಡಿಸಿದೆ. ಇದೇ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಸ್ಪೀಕರ್ ಖಾದರ್ಗೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ನಿನ್ನೆ ನಾವು ವಿಧಾನಸಭೆಯ ಸಚಿವಾಲಯಕ್ಕೆ ತಲುಪಿಸಿದ್ದೇವೆ. ಈಗಾಗಲೇ ಸೋಮವಾರ ಸಭಾಧ್ಯಕ್ಷರು ಯುಟಿ ಖಾದರ್ ಅವರು ಬೆಂಗಳೂರಿನಲ್ಲಿರ್ತಾರೆ. ಅದಕ್ಕೆ 12 ಗಂಟೆಗೆ ಅಧಿಕೃತವಾಗಿ ಅವ್ರ ಕೈಯಲ್ಲಿ ಕೊಡ್ತೇವೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಗರಿಷ್ಠ 7 ಪಾಲಿಕೆಗಳ ರಚಿಸುವ ಸಂಬಂಧ ಶಿಫಾರಸು ಮಾಡುವ ಸಾಧ್ಯತೆ ಇದೆ. 30 ಲಕ್ಷ ಜನಸಂಖ್ಯೆಗೆ ಸೀಮಿತವಾಗಿ ಪಾಲಿಕೆ ರಚನೆ ಮಾಡಲಾಗುತ್ತೆ. ದೊಡ್ಡ ವಾರ್ಡ್ ಬದಲು ಸಣ್ಣ ವಾರ್ಡ್ ಆದ್ರೆ ಅಭಿವೃದ್ಧಿ ಕಷ್ಟ ಅಂತ ವರದಿಯಲ್ಲಿದೆ. ಇಷ್ಟೇ ಅಲ್ಲದೆ ಏಜೆನ್ಸಿಗಳ ನಡುವೆ ಕೋಆರ್ಡಿನೇಷನ್ ಇರಬೇಕು. ಬೆಂಗಳೂರು ಹೊರಭಾಗದಲ್ಲಿರುವಂತಹ ಗ್ರಾಮಗಳನ್ನು ಸೇರ್ಪಡೆ ಮಾಡಬೇಕು ಎನ್ನುವ ಬಗ್ಗೆ ಉಲ್ಲೇಖವಿದೆ. ಜೊತೆಗೆ ಪ್ರತಿ ಪಾಲಿಕೆಯಲ್ಲಿ 100ಕ್ಕಿಂತ ಕಡಿಮೆ ವಾರ್ಡ್ಗಳು, 125ಕ್ಕಿಂತ ಹೆಚ್ಚು ವಾರ್ಡ್ ಇರದಂತೆ ವಿಂಗಡಣೆಗೆ ತೀರ್ಮಾನ ಮಾಡಲಾಗಿದೆ. ನಾವು ಬೆಂಗಳೂರು ಕಟ್ಟುತ್ತೇವೆ ಎಂದ ಛಲವಾದಿ. ಗಾರ್ಬೇಜ್ ಸಿಟಿ ಮಾಡಿದ್ದೇ ನೀವು ಎಂದ ರಾಮಲಿಂಗಾರೆಡ್ಡಿ. ಗ್ರೇಟರ್ ಬೆಂಗಳೂರು ವರದಿಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಛಿದ್ರ ಮಾಡೋಕೆ ಹೊರಟಿದ್ದೀರಿ, ನಾವು ಬೆಂಗಳೂರು ಕಟ್ಟುತ್ತೇವೆ ಎಂದಿದ್ದಾರೆ. ಇದಕ್ಕೆ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ನೀವು ಗ್ರೇಟರ್ ಬೆಂಗಳೂರು ಮಾಡಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಛಿದ್ರಗೊಳಿಸಲಿಕ್ಕೆ ಹೊರಟಿದ್ದೀರಿ. ನೀವು ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದ್ರು. ಅಂದ್ಮೇಲೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ನಮ್ಮಿಂದ ಆಗಿಲ್ಲ ಅಂತ ನಾವು ಹೇಳೋದಿಲ್ಲ. ನಿಮಗಿಂತ ಚೆನ್ನಾಗಿ ಬೆಂಗಳೂರನ್ನ ಕಟ್ಟೋದು ನಮಗೂ ಗೊತ್ತಿದೆ, ನಾವು ಮಾಡ್ತೇವೆ. ರಾಶಿ ಕಸ ಬಿದ್ದಿತ್ತು. ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೆ ಬಿಜೆಪಿ ಅವರು. ಹಿಂದೆ 2009ರಿಂದ 13ವರೆಗೂ ಕೂಡ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೆ ಇವರು. ಇನ್ನು ಬಿಜೆಪಿ ನಾಯಕರು ಡಿಕೆ ಹಾಗೂ ಗ್ರೇಟರ್ ಬೆಂಗಳೂರು ವಿರುದ್ಧ ಮಾಡ್ತಿರುವಂತಹ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಡಿಸಿಎಂ ಡಿಕೆರ ಮಹತ್ವದ ಯೋಜನೆಗಳ ಪಟ್ಟಿ ರಿಲೀಸ್ ಮಾಡಿದೆ. 35,000 ಕೋಟಿ ವೆಚ್ಚದಲ್ಲಿ ಸುರಂಗ ರಸ್ತೆಗಳು, 15,000 ಕೋಟಿ ವೆಚ್ಚದಲ್ಲಿ 150 ಕಿಲೋಮೀಟರ್, ಫ್ಲೈಓವರ್ಗಳು, 5,000 ಕೋಟಿ ವೆಚ್ಚದ ಡಬಲ್ ಡೆಕ್ಕರ್, 500 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಲೈಟಿಂಗ್ಗಳು ಹಾಗೂ 26,000 ಕೋಟಿ ವೆಚ್ಚದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದು ಡಿಕೆ ಸಂಕಲ್ಪ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಈರಣ್ಣ ಬಸವ, TV9 ಬೆಂಗಳೂರು.